ಸ್ನೇಹಿತರೆ ನಮಸ್ತೆ. ಜೇನಿಗೆ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ಚಲಂ ಹಾಡ್ಲಹಳ್ಳಿ. ಬೇಲೂರಿನ ಮಾಜಿ ಶಾಸಕರಾದ ಲಿಂಗೇಶ್ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಈಗಾಗಲೇ ನಿಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರಣೆ ಆಗಿದೆ. ಇದು ಲಿಂಗೇಶ್ ಅವ್ರ ಜೊತೆಗೆ ಇನ್ನೂ 30 ಜನಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಏನು ವಿಷಯ ಅಂತಂದರೆ ಇದು ಭೂಮಿಯ ವಿಚಾರದಕ್ಕೆ ಸಂಬಂಧಪಟ್ಟದ್ದು, ಅಕ್ರಮ ಸಕ್ರಮಕ್ಕೆ ಸಂಬಂಧಪಟ್ಟ ವಿಚಾರ. ಫಾರಂ 50, ಫಾರಂ 53, ಫಾರಂ 57 ಈ 3 ಫಾರಂಗಳಲ್ಲಿ ಅಕ್ರಮ ಆಗಿದೆ ಅಂತೇಳಿ 2016ನೇ ಇಸ್ವಿಯಿಂದ 2022ನೇ ಇಸ್ವಿವರೆಗೇನೋ ಇವರು ಡೇಟ್ ತಗೊಂಡಿದ್ದಾರೆ. ಅದಷ್ಟರಲ್ಲೂ ಕೂಡ 2000 ಕೋಟಿಯಷ್ಟು ಅಕ್ರಮ ನಡೆದಿದೆ ಅಂತೇಳಿ ಬಿಂಬಿಸಲಾಗ್ತಾ ಇದೆ. 2000 ಕೋಟಿ ಇಲ್ಲಿ ಬಂತು ಒಂದು ತಾಲೂಕಿನಲ್ಲಿ, ಅದು ಬೇರೆ ವಿಚಾರ. ಯಾಕೆ ಹಿಂಗೆ ವಿಷಯ ಅಂತಂದರೆ ಅದನ್ನು 3 ಮುಖ್ಯವಾದ ವಿಚಾರಗಳ ಬಗ್ಗೆ ನೀವು ಗಮನ ಸೆಳೆಯೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಈ ಕೇಸ್ ಶುರುವಾಗಿದ್ದು ಎಲ್ಲಿಂದ? 2016ನೇ ಇಸ್ವಿಯಿಂದಲೇ ಯಾಕೆ ಈ ಕೇಸ್ ಶುರುವಾಯಿತು? 2016ರಿಂದ ಹಿಂದಕ್ಕೆ ಯಾಕೆ ಹೋಗಲಿಲ್ಲ? 2016ರಿಂದ 2022ಕ್ಕೆ ಯಾಕೆ ನಿಂತ್ಕಂತು ಅನ್ನೋದೊಂದು. ಎರಡನೇದಾಗಿ ಇದು ಕೇವಲ ಬೇಲೂರು ತಾಲೂಕಿಗೆ ಯಾಕೆ ಸೀಮಿತ ಆಯಿತು? ಫಾರಂ 53 ಆಗಿರ್ಬೋದು, ಫಾರಂ 57 ಆಗಿರ್ಬೋದು, ಈ ಅಕ್ರಮ ಸಕ್ರಮ ಮಾಡೋದಿದೆಯಲ್ಲ, ಇದು ಕೇವಲ ಬೇಲೂರು ತಾಲೂಕಿಗೆ ಮಾತ್ರ ಸೀಮಿತವಾದಂತಲ್ಲ, ಇಡೀ ರಾಜ್ಯಾದ್ಯಂತ ನಡೀತಾ ಇರತಕ್ಕಂಥ ಘಟನೆ. ಇದು ಕೆಲಸ ನಡೀತಾ ಇದೆ. ಇದು ಬಗರಹುಕುಂ ಚಳವಳಿ ನಡೆದ ನಂತರದಲ್ಲಿ 53 ತಗೊಂಡು ಅಕ್ರಮವಾಗಿ ಯಾರು ಸಾಗುವಳಿ ಮಾಡ್ತಾ ಇದ್ದಾರೆ ಅವರಿಗೆ ಸಕ್ರಮ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಕೇವಲ ಬೇಲೂರಲ್ಲಿ ಮಾತ್ರ ನಡೀತಾ ಇಲ್ಲ, ಪಕ್ಕದ ಸಕಲೇಶ್ಪುರದಲ್ಲಿ ನಡೀತಾ ಇದೆ, ಒಳನರಸೀಪುರದಲ್ಲಿ ನಡೀತಾ ಇದೆ, ಆಲೂರು ಎಲ್ಲ ತಾಲೂಕುಗಳಲ್ಲೂ ಕೂಡ ನಡೀತಾ ಇದೆ. ಆದರೆ ಬೇಲೂರಲ್ಲೇ ಮಾತ್ರ ಯಾಕೆ ಈ ಕೇಸ್ ರೈಸ್ ಆಯಿತು? ಇದು ಮೊದಲನೇ ಅಂಶ. ಇದರ ಬಗ್ಗೆ ಮತ್ತೆ ಮಾತಾಡೋಣಂತೆ. ಎರಡನೇ ಅಂಶ, ಲಿಂಗೇಶ್ ಅವ್ರನ್ನ ಯಾಕೆ ಟಾರ್ಗೆಟ್ ಮಾಡಲಾಯಿತು? ಲಿಂಗೇಶ್ ಅವ್ರ ಬಗ್ಗೆ ಬಹುಶಃ ಯಾರು ಗೊತ್ತಿಲ್ಲ ಅಂತಂದರೆ, ಬೇಲೂರು ತಾಲೂಕಿನ ಯಾವುದೇ ಹಳ್ಳಿಗೆ ಹೋಗಿ ನೀವು ಕೇಳ್ಕೊಂಬನ್ನಿ, ರಾಜಕೀಯದ JDS ಅಲ್ಲಿದ್ದಾರೆ ಅನ್ನೋದೊಂದು ಮಾತು ಹಂಗೆ ಹಿಂಗೆ ಬರ್ಬೋದು ಬಿಟ್ರೆ, ಆದರೆ ವ್ಯಕ್ತಿತ್ವದ ವಿಚಾರದಲ್ಲಿ, ಹಣಕಾಸಿನ ವಿಚಾರದಲ್ಲಿ ಶಾಸಕ ಲಿಂಗೇಶ್ ಅವ್ರ ಬಗ್ಗೆ ಯಾರೂ ಕೂಡ ಒಂದೇ ಒಂದು ಕಪ್ಪು ಚುಕ್ಕಿ ಇಡೋ ಆಗಿಲ್ಲ. ಅಂತಹ ವ್ಯಕ್ತಿತ್ವ ಲಿಂಗೇಶ್ ಅವ್ರದ್ದು. ಇದು ಸುಮ್ಮನೆ ಮುಖಸ್ತುತಿಗೆ ಅಥವಾ ಅವರ ಈಗ ಅಂಧರಾಗಿದ್ದಾರೆ ಅಂತ ಕಾರಣಕ್ಕೋಸ್ಕರ ಮಾತ್ರ ವಿಷಯ ಅಲ್ಲ. ಯಾಕೆ ಅಂತಂದರೆ 100 ಜನ ಅಪರಾಧಿಗಳಿಗೆ ಶಿಕ್ಷೆ ತಪ್ಪಿಸ್ಕೊಂಡ್ರೆ ಪರವಾಗಿಲ್ಲ, ಆದರೆ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು. ಇದು ಪ್ರಜಾಪ್ರಭುತ್ವದ ಮೂಲ ತತ್ವ. ಅಂತಹ ತತ್ವವನ್ನು ಮೀರಿ ಈ ಕೇಸ್ ನಡ್ಕೊಂಡು ಹೋಗ್ತಾ ಇದೆ. ಆ ಲಿಂಗೇಶ್ ಅವರಾಗಿರ್ಬೋದು. ಯಾಕೆಂತಂದ್ರೆ ಲಿಂಗೇಶ್ ಅವರು ಸಹಜವಾಗಿಯೇ ಸಿಗಾಕೊಂಡಿದ್ದಾರೆ. ಯಾಕೆ ಅಂತಂದ್ರೆ ಬಗರಹುಕುಂ ಕಮಿಟಿಯ ಅಧ್ಯಕ್ಷರು. ಯಾವ ತಾಲೂಕಿನಲ್ಲಿ ಬಗರಹುಕುಂ ಕಮಿಟಿ ಆಗಿರುತ್ತೋ ಅಲ್ಲಿಯ ತಾಲೂಕಿನ ಶಾಸಕರು ಯಾರಿರ್ತಾರೆ ಅವರು ಅಧ್ಯಕ್ಷರಾಗಿರ್ತಾರೆ, ಅಲ್ಲಿಯ ತಹಸೀಲ್ದಾರ್ ಯಾರಾಗಿರ್ತಾರೆ ಅವರು ಕಾರ್ಯದರ್ಶಿಗಳಾಗಿರ್ತಾರೆ. ಆ ಅವಧಿಯಲ್ಲಿ ಹೆಚ್ಚು ಕಡಿಮೆ 4 ರಿಂದ 5 ಜನ ತಹಸೀಲ್ದಾರ್ ಬಂದೋಗಿದ್ದಾರೆ. ಅದರಲ್ಲಿ 2 ಅಮಾಯಕರುಗಳು ಮಾತ್ರ ನಮ್ಮ ಕಣ್ಣಿ ಕಾಣಿಸ್ತಾರೆ. ಯಾರು ಅಂತ ಒಬ್ಬ ಶಾಸಕರಾದ ಲಿಂಗೇಶ್, ಇನ್ನೊಬ್ಬರು ಆಗ ತಹಸೀಲ್ದಾರ್ ಆಗಿರ್ತಕ್ಕಂಥ UM ಮೋಹನ್ ಕುಮಾರ್ ಅವರು. ಇಬ್ಬರು ವಿಚಾರದಲ್ಲಂತೂ ಇಡೀ ಜಿಲ್ಲೆನೇ ಆಶ್ಚರ್ಯ ವ್ಯಕ್ತಪಡಿಸ್ತಾ ಇದೆ. ಇಂಥವರು ಇವಾಗ CIDಗೆ ತನಿಖೆಗೆ ಒಳಪಡಬೇಕಾದ ದಿನ ಬಂದೋಯ್ತಲ್ಲ ಅಂತ. ಇನ್ನು ಮೂರನೇದಾಗಿ ಈ ವಿಚಾರ ಏನು ಅಂದರೆ, ಇದು ಬೇಲೂರಿಗೆ ಮಾತ್ರ ಸೀಮಿತ ಆಗಿರ್ತಕ್ಕಂಥದ್ದು. ಪಕ್ಕದ ಯಾವ ತಾಲೂಕಿಗೂ ಯಾಕೆ ಇದು ವ್ಯಾಪಿಸ್ಕೊಳ್ಳಿಲ್ಲ? ಎಲ್ಲ ಕಡೆ ಬಗರಹುಕುಂ ಚೆನ್ನಾಗೇ ಆಗಿದೆ ಹಂಗಾರಲ್ಲ ಅಂತ. ಆವಾಗಲೇ ಅಸಲಿ ವಿಷಯ ಓಪನ್ ಆಗೋದು. ಯಾಕೆ ಅಂತಂದರೆ ಇಲ್ಲಿ ಒಂದು ವಿಷಯ ಹೇಳ್ತೀವಿ. ಸಕಲೇಶ್ಪುರದಲ್ಲಿ ಆ ಕಾಲದಲ್ಲಿ 2018ನೇ ಇಸ್ವಿಯಲ್ಲಿ ಸಕಲೇಶ್ಪುರದಲ್ಲಿ ಒಬ್ಬ ತಹಸೀಲ್ದಾರ್ ಇದ್ದ. ಆ ತಹಸೀಲ್ದಾರ್ ಹೆಸರು ಜಯಕುಮಾರ್ ಅಂತ. ಆ ತಹಸೀಲ್ದಾರ್ ಜಯಕುಮಾರ್ ಏನು ಮಾಡ್ತಾರೆ ಅಂತಂದರೆ, ಅವರು ತಮ್ಮ ವ್ಯಾಪ್ತಿಯಲ್ಲೇ ಬರತಕ್ಕಂತಹ ಸಕಲೇಶ್ಪುರ ಅಸಿಸ್ಟೆಂಟ್ ಕಮಿಷನರ್ ಆಫೀಸ್ ಕೂಡ ಇರುತ್ತೆ. ಆಗ ಅಸಿಸ್ಟೆಂಟ್ ಕಮಿಷನರ್ ಆಗಿ ಪ್ರೊಬೇಷನರಿ ಆಗಿ ಬರ್ತಾರೆ ಪ್ರತೀಕ್ ಬಾಯಲ್ ಅಂತೇಳಿ. ಪ್ರತೀಕ್ ಬಾಯಲ್ಲು ಪ್ರೊಬೇಷನರಿ ಆಗಿ ಬಂದಂಥವ್ರು ಮೊದಲನೇ ಬಾರಿಗೆ ಎಕ್ಸಿಕ್ಯೂಷನ್ ಮಾಡಕ್ಕೆ ಹೋಗ್ತಾರೆ. ಅದು ಕೆಲಸ ಕಲಿಬೇಕಾಗಿತ್ತು. ಅವರು ಕೆಲಸ ಕಲಿಯೋದಕ್ಕೆ ಇವರು ಯಾರ ಮೇಲೆ ಡಿಪೆಂಡ್ ಆಗಿದ್ದು? ಪ್ರತೀಕ್ ಬಾಯಲ್ಲು ಡಿಪೆಂಡ್ ಆಗಿದ್ದು ಜಯಕುಮಾರ್ ಅನ್ನೋ ವ್ಯಕ್ತಿ ಮೇಲೆ. ಒಬ್ಬ ಅಸಿಸ್ಟೆಂಟ್ ಕಮಿಷನರ್ ಒಬ್ಬ ತಹಸೀಲ್ದಾರ್ ಮೇಲೆ ಡಿಪೆಂಡ್ ಆಗಿದ್ದ ಅಂತಕ್ಕಂಥ ವದಂತಿ ಇಡೀ ಸಕಲೇಶ್ಪುರಕ್ಕೆ ಗೊತ್ತಿರತಕ್ಕಂಥ ವಿಚಾರ. ಅಲ್ಲೇನಾಗುತ್ತೆ, ಇನ್ನೊಂದು ತಹಸೀಲ್ದಾರ್ ಬಗ್ಗೆ, ಇನ್ನೊಬ್ಬ ತಹಸೀಲ್ದಾರ್ ಬಗ್ಗೆ, ಮತ್ತೊಬ್ಬ ತಹಸೀಲ್ದಾರ್ ಬಗ್ಗೆ ಈ ಕತ್ತಿ ಮಸೆ ಕೆಲಸ ಇದೆಯಲ್ಲ, ಇದು ಆ ಕಾಲದಿಂದ ನಡ್ಕೊಂಡ್ ಬರ್ತಾ ಇದೆ, ಈಗಲೂ ನಡೀತಾ ಇದೆ. ಅದರ ಒಂದು ಭಾಗನೇ ಈ ಅಕ್ರಮ ಸಕ್ರಮದ ಈ ಲಿಂಗೇಶ್ ಅವ್ರ ಕೇಸು. ಆ ಜಯಕುಮಾರ್ ಸಕಲೇಶ್ಪುರದಲ್ಲಿ ಕೂತ್ಕೊಂಡು ಇಡೀ ಹಗಲು ರಾತ್ರಿ ಪ್ರತೀಕ್ ಬಾಯಲ್ಗೂ ಜಯಕುಮಾರ್ಗೂ ಜುಗಲ್ಬಂದಿ. ಇದೇನು ತಹಸೀಲ್ದಾರ್ ಅಂತ ನೋಡೋಂಗಿಲ್ಲ, ಅಸಿಸ್ಟೆಂಟ್ ಕಮಿಷನರ್ ಅಂತ ನೋಡೋಂಗಿಲ್ಲ. ಅದರಲ್ಲೂ ಕೂಡ ಅಸಿಸ್ಟೆಂಟ್ ಕಮಿಷನರು IAS ಮಾಡೋದಂಥ ಪ್ರತೀಕ್ ಬಾಯಲ್ಗೆ ಆ ಭೂಮಿ ಮೇಲೆ ಕಾಲೇ ನಿಲ್ತಾ ಇರಲಿಲ್ಲ. ಆ ರೀತಿ ಮನುಷ್ಯ. ಅಟ್ಲೀಸ್ಟ್ ಒಂಚೂರು ಕೆಲಸ ಕಲಿಬೇಕು. 53 ಅಂದ್ರೆ ಗೊತ್ತಿತ್ತ, 57 ಅಂದ್ರೆ ಗೊತ್ತಿತ್ತ, ಜನಗಳ ಕಷ್ಟ ಸುಖ ಗೊತ್ತಿದೆಯಾ? ಒಂದೇ ಒಂದು ದಿವಸ ಫೀಲ್ಡಿಗೆ ಹೋದ ಮನುಷ್ಯ ಅಲ್ಲ. ಒಂದೇ ಒಂದು ದಿವಸ ಫಾರಂ 53ಯಲ್ಲಿ ಯಾರಿಗಾದ್ರೂ ಈಗ ಜಮೀನು ಮಂಜೂರಾಗಿದ್ದಾಗ ಆ ಜಾಗಕ್ಕೆ ಹೋಗಿ ನೋಡಿ ಏನು ನಡೀತಾ ಇದೆ ಅಂತ ನೋಡೋವಂಥ ವ್ಯಕ್ತಿ ಅಲ್ಲ ಈ ಪ್ರತೀಕ್ ಬಾಯಲ್ಲು. ಯಾರು ಮಾತು ಕೇಳ್ತಿದ್ರು? ಆ ಜಯಕುಮಾರ್ ಮಾತೇ ಕೇಳ್ತಿದ್ರು. ಆ ಜಯಕುಮಾರ್ನಿಂದಾಗಿ ಅದೆಷ್ಟೋ ಕುಟುಂಬಗಳು ಬೀದಿ ಪಾಲಾಗಂಥ ಸ್ಥಿತಿ ಬಂದೋಗಿದೆ. ಜಯಕುಮಾರ್ ಕಾಲದಲ್ಲಿ ಏನೇನಾಯ್ತು, ಇಡೀ ಸಕಲೇಶ್ಪುರದಲ್ಲಿ ಅಕ್ರಮವಾದ ರೆಸಾರ್ಟ್ಗಳು, ಅಕ್ರಮವಾದ ಹೋಮ್ ಸ್ಟೇಗಳು ಎಲ್ಲಿ ಬೇಕಲ್ಲಿ ತಲೆ ನಿಂತ್ಕೊಂಡು ಜಯಕುಮಾರ್ ಕಾಲದಲ್ಲಿ. ಆ ಜಯಕುಮಾರ್ ಈಗೆಲ್ಲ ತಹಸೀಲ್ದಾರ್ ಆಗಿರೋದು ಗೊತ್ತಿಲ್ಲ, ಆ ತಾಲೂಕು ಏನಾಗುತ್ತೋ ದೇವರೇ ಬಲ್ಲ. ಆದರೆ ಆ ಜಯಕುಮಾರ್ ಮಾಡೋಗಿದ್ದ ಕೆಲಸಕ್ಕೆ ಈಗ ಬೇಲೂರು ತಾಲೂಕಿನ ಶಾಸಕರು ಮತ್ತು ಅಲ್ಲಿ ಸಭ್ಯವಾಗಿ ನಡ್ಕೊಳ್ತಾ ಇರ್ತಕ್ಕಂಥ UM ಮೋಹನ್ ಕುಮಾರ್ ಅಂತ ಮಾಜಿ ನಿವೃತ್ತ ತಹಸೀಲ್ದಾರ್ ಕೂಡ ಈಗ ಅನುಭವಿಸಬೇಕಾದಂಥ ಸ್ಥಿತಿ ಬಂದಿದೆ. ಆದರೆ ಜನ ಎಲ್ಲವನ್ನೂ ಗಮನಿಸ್ತಾ ಇರ್ತಾರೆ. ಯಾಕೆ ಅಂತ
ಇನ್ನೊಂದು ಇದು ಅಕ್ರಮ ಅಂತ ಹೇಳ್ತಾರಲ್ಲ, ಯಾರೊಬ್ಬ RTI ಕಾರ್ಯಕರ್ತ ಅಂತೆ, RTI ಕಾರ್ಯಕರ್ತ ಬಂದ್ಬಿಟ್ಟು ಅದನ್ನೆಲ್ಲ ಪೂರ್ತಿ ಅಷ್ಟೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡು ಅದನ್ನು ಸಬ್ಮಿಟ್ ಮಾಡಿದ್ದಾರೆ. ಅದಕ್ಕಿಂತ ಮುಂಚೆ ಯಾರ್ಯಾರು ಅಲ್ಲಿಯ ಪತ್ರಕರ್ತರೋ ಅಲ್ಲಿಯ ಸಾಮಾಜಿಕ ಕಾರ್ಯಕರ್ತರು ಎಲ್ಲರನ್ನು ಭೇಟಿಯಾಗಿ ಕೇವಲ ಬೇಲೂರಿಗೆ ಮಾತ್ರ ಅವರ ಕಾರ್ಯವ್ಯಾಪ್ತಿಯನ್ನು ಮಾಡ್ಕೊಂಡಿದ್ದಾರೆ. ಇದು ಬಹಳ ಗಂಭೀರವಾದ ವಿಚಾರ. ಕೇವಲ ಬೇಲೂರೇ ಯಾಕೆ ಹಾಸನದಲ್ಲಿ ನಡೆದಿಲ್ವಾ ಬಗರ್ಹುಕುಂ ಕಮಿಟಿ, ಅರಕಲಗೂಡಲ್ಲಿ ನಡೆದಿಲ್ವಾ, ಹೊಳೆನರಸೀಪುರದಲ್ಲಿ ನಡೆದಿಲ್ವಾ, ಖುದ್ದು ಜಯಕುಮಾರ್ ತಹಸೀಲ್ದಾರ್ ಆಗಿದ್ರಲ್ಲ ಅಲ್ಲಿ ಬಗರ್ಹುಕುಂ ಕಮಿಟಿ ನಡೆದಿಲ್ವಾ, ಅಲ್ಲಿ ಸಾಗಬೇಕು ನಿಮಗೆ 53 57 ಜಾಗ ಮಂಜೂರು ಮಾಡಿಲ್ವಾ? ಎಲ್ಲ ಕಡೆ ಅಕ್ರಮ ನಡೆದಿದೆ. ಇದನ್ನ ನಾವು ವಹಿಸ್ಕೊಳಕ್ಕೆ ಹೋಗಲ್ಲ, ಬೇರೆಯವ್ರಲ್ಲಿ ಆಗಿದೆಯೋ ಬರುತ್ತೋ ತನಿಖೆ ಮುಖಾಂತರ ಗೊತ್ತಾಗುತ್ತೆ. ಆದರೆ ಇಷ್ಟು ಅಪಪ್ರಚಾರ ಮಾಡುತ್ತಾ ಲಿಂಗೇಶ್ರವರ ರಾಜಕೀಯ ಜೀವನಕ್ಕೆ, ಮೋಹನ್ ಕುಮಾರ್ ಅವರ ವೃತ್ತಿ ಜೀವನಕ್ಕೆ ಮೊಸಿ ಬಿಡತಕ್ಕಂಥ ಈ ಕೆಲಸ ಮಾಡೋದಿದೆಯಲ್ಲ, ಇದನ್ನು ಯಾವ ಕಾರಣಕ್ಕೂ ಸಹಿಸಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತಂದರೆ 40 ವರ್ಷ ತಹಸೀಲ್ದಾರ್ ಕೆಲಸ ಮಾಡಿರೋದು, ಕಂದಾಯ ಇಲಾಖೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು, 40-45 ವರ್ಷ ರಾಜಕೀಯ ಜೀವನದಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು. ಬೇರೆ ಯಾವುದೇ ಭ್ರಷ್ಟ ರಾಜಕಾರಣಿಗಳಾಗಿದ್ರೆ ಹೇಳ್ಬಿಡಿ, ಯಾಕಂದ್ರೆ ನಾವು ಕೇಳ್ಕೊಂತೀವಿ, ಯಾಕಂದ್ರೆ ನಾವೇ ಸುದ್ದಿ ಮಾಡ್ತೀವಿ ಅದ್ರ ಬಗ್ಗೆ. ಅದ್ರ ಲಿಂಗೇಶ್ ಅವ್ರ ಬಗ್ಗೆ ನಾವು JDS ಅನ್ನೋ ಕಾರಣಕ್ಕೆ ಕೆಲವೊಂದು ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳ ಬಗ್ಗೆ ಮಾತಾಡ್ಬೋದು ಬಿಟ್ಟರೆ ವೈಯಕ್ತಿಕವಾಗಿ ಅವ್ರ ಬಗ್ಗೆ ಮಾತಾಡೋಕ್ಕಲ್ಲ. ₹1 ದುಡ್ಡನ್ನ ಎಲ್ಲೂ ಮುಟ್ತಿರ್ತಕ್ಕಂಥ ಸಭ್ಯವಾದ ಪ್ರಾಮಾಣಿಕವಾದ ರಾಜಕಾರಣಿ ಅಂತ ಇದ್ದಾರೆ, ಅದು ಲಿಂಗೇಶ್ ಅವರು. ಆ ಲಿಂಗೇಶ್ ಅವ್ರ ಬಗ್ಗೆ ಈಗ ಮೂಡಿರ್ತಕ್ಕಂಥ ಅಪಪ್ರಚಾರ ಇದೆಯಲ್ಲ, ಅದನ್ನು ತೊಳಿತಕ್ಕಂಥ ಕೆಲಸ ಖಂಡಿತವಾಗಿ ಮಾಡಬೇಕಾಗುತ್ತೆ. ಅದಕ್ಕೆ ಬೇಕಾದಂಥ ಸಾಕ್ಷ್ಯಾಧಾರಗಳು ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಹಂಗಂತೇಳಿ ಬೇಲೂರು ತಾಲೂಕು ಕಳಂಕ ಮುಕ್ತವಾಗಿತ್ತಾ? ಇಲ್ಲ. ಒಬ್ಬ ತಹಸೀಲ್ದಾರ್ ಆದವರಿಗೆ ಎಲ್ಲ ಸಾವಿರಾರು ಅರ್ಜಿಗಳು ಬಂದಾಗ ಎಲ್ಲ ಸಾವಿರಾರು ಅರ್ಜಿಗೂ ಕೂಡ ಹೋಗಿ ಜಾಗವನ್ನು ನೋಡಿ ಮಾಡೋಕ್ಕಾಗಲ್ಲ. ಆದರೆ ಅದೇ ಕಚೇರಿಯಲ್ಲಿದ್ದಂಥ ಕೆಲವರು ಶಿರಸ್ತದಾರ್ ಆಗಿರ್ಬೋದು, FD ಆಗಿರ್ಬೋದು, ST ಆಗಿರ್ಬೋದು, ವಿಲೇಜ್ ಅಕೌಂಟರ್ ಆಗಿರ್ಬೋದು, ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿರ್ಬೋದು, ಇವ್ರುಗಳೆಲ್ಲ ಭಾಳ ಬಲ್ತೋಗಿದ್ದಾರೆ ಅಲ್ಲಿ ಬೇಲೂರು ತಾಲೂಕು ಆಫೀಸಲ್ಲಂತೂ. ಅದರಲ್ಲಂತೂ ಹೇಳೋದೇ ಬೇಕಾಗಿಲ್ಲ. ಆದರೆ ಅದರಲ್ಲೂ ಕೂಡ ಕಣ್ಣಿಟ್ಟು ಕೆಲಸ ಮಾಡಿದರೂ ಕೂಡ ಈ ರೀತಿಯ ಒಂದು ವಂಚನೆ ಆಗಿರ್ಬೋದು ಅಥವಾ ಅಕ್ರಮ ಆಗಿರ್ಬೋದು ನಡೆದಿರ್ತಕ್ಕಂಥ ಸಾಧ್ಯತೆಗಳು ಇದ್ದಾವೆ, ಇಲ್ಲ ಅಂತ ಹೇಳಲ್ಲ. ಆದರೆ ಅದನ್ನು ಈ ಮಟ್ಟಕ್ಕೆ ತಗೊಂಡೋಗೋದು. ಇನ್ನೊಂದು ವಿಷಯ ನಿಮ್ಗೆ ಗಮನಕ್ಕೆ ತರ್ತೀವಿ. ಬಗರ್ಹುಕುಂ ಕಮಿಟಿಯಲ್ಲಿ ಏನಿರುತ್ತೆ ಅಂತಂದರೆ, ಒಬ್ಬ ರೈತನಿಗೆ 4 ಎಕರೆ 38 ಗುಂಟೆ ಜಾಗ ಇತ್ತು ಅಂದರೆ 2 ಗುಂಟೆ ಕಡಿಮೆ 5 ಎಕರೆಗೆ 4 ಎಕರೆ 38 ಗುಂಟೆ ಜಾಗ ಇತ್ತು ಅಂತಂದ್ರೆ ಅವನಿಗೆ ಬಗರ್ಹುಕುಂನಲ್ಲಿ ಜಾಗ ಕೊಡೋಕ್ಕೆ ಬರಲ್ಲ. ಯಾರು ಜಾಗ ತಗೊಬೋದು? ಈಗ ನನಗೆ 2 ಎಕರೆ ಜಾಗ ಇದೆ, ಅದ್ರ ಜೊತೆಗೆ ನಾನು ಪಕ್ಕದಲ್ಲಿ ಸ್ವಲ್ಪ ಒತ್ತುವರಿ ಮಾಡ್ಕೊಂಡಿರ್ತೀನಿ. ಎಷ್ಟು ಒತ್ತುವರಿ ಮಾಡ್ಕೊಬೋದು? ನನ್ನ ಹತ್ರ 2 ಎಕರೆ ಇದೆ ಅಂತಂದರೆ ಇನ್ನು 2 ಎಕರೆ 28 ಗುಂಟೆ ಮಾತ್ರ ಒತ್ತುವರಿ ಮಾಡ್ಕೊಬೋದು. ಕೇವಲ ಎಲ್ಲ ರೈತರುಗಳು ಕೂಡ ಎಲ್ಲರಿಗೂ 4 ಎಕರೆ, ಎಲ್ಲರಿಗೂ 5 ಎಕರೆ ಸಿಕ್ಕಿದೆ ಅಂತಿಲ್ಲ ಇಲ್ಲಿ. ಆದರೆ ಕೆಲವು ಫೈಲ್ಸ್ಗಳು ಹಂಗೆ ಆಗಿರ್ಬೋದು. ಆದರೆ ಅದನ್ನೇ ಇಟ್ಕೊಂಡು ನೀವು 2,000 ಕೋಟಿಯ ಹಗರಣದಲ್ಲಿ ಲಿಂಗೇಶು, ಮೋಹನ್ ಕುಮಾರ್ ಮತ್ತು ಇತ್ಯಾದಿಗಳು ಸಿಗಾಕೊಂಡಿದ್ದಾರೆ ಅಪಪ್ರಚಾರ ಮಾಡ್ತಾ ಇದ್ದಾರಲ್ಲ, ಇದು ಒಳ್ಳೆಯ ವ್ಯಕ್ತಿಗಳಿಗೆ ಮಾಡ್ತಕ್ಕಂಥ ಅಪಪ್ರಚಾರ. ಇನ್ನೂ ಸಜ್ಜನರು ಈ ಕಾಲದಲ್ಲಿ ಇದ್ದಾರೆ ಅನ್ನೋದಕ್ಕೆ ಸಾಕ್ಷಿಯಾಗಿದ್ದಂಥ ಮನುಷ್ಯರಲ್ಲ ಲಿಂಗೇಶ್ ಅವರಾಗಿರ್ಬೋದು, ಮೋಹನ್ ಕುಮಾರ್ ಆಗಿರ್ಬೋದು. ಆದರೆ ಈ ಕಳ್ಳರು ಕಾಕರು ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟು ಬಂದಂಥ ಮನುಷ್ಯ ಈ ಜಯಕುಮಾರ್ ಸಕಲೇಶ್ಪುರ ಜಾಗಕ್ಕೆ ಲಕ್ಷಾಂತರ ರೂಪಾಯಿ ತಹಸೀಲ್ದಾರ್ ಪೋಸ್ಟಿಂಗಿಗೆ ಒಂದು ಸ್ಟಾರ್ ವ್ಯಾಲ್ಯೂ ತಂದು ಕೊಟ್ಟಂಥ ಮನುಷ್ಯ. ಕನಿಷ್ಠ ಪಕ್ಷ ಏನಿಲ್ಲ ಅಂದ್ರೆ 30-40 ಲಕ್ಷ ದುಡ್ಡು ಮಾಡಿರ್ಬೋದು, ಕೊಟ್ಟು ಬಂದಿರತಕ್ಕಂಥ ಮನುಷ್ಯ ಅವನಾಗ. ಎಲ್ಲವೂ ಗೊತ್ತಿದೆ, ಅಲ್ಲಿಯ ಪತ್ರಕರ್ತರಿಗೂ ಗೊತ್ತಿದೆ, ಹಾಸನದ ಪತ್ರಕರ್ತರಿಗೂ ಗೊತ್ತಿದೆ. ಒಬ್ಬ ಜಯಕುಮಾರ್ನಂತ ಕಿಡಿಗೇಡಿ ಮಾಡಿದಂಥ ಕೆಲಸಕ್ಕೆ ಇನ್ನೊಬ್ಬ ಯಾರೋ RTI ಕಾರ್ಯಕರ್ತ ಆಗಿದ್ದ ಕೇಸಿಗೆ ಇವಾಗ ಒಂದು ಚುರುಕು ತಗೊಂಡಿದೆ. ಆದರೆ ಇಲ್ಲಿ ಅನುಭವಿಸ್ತಂಥ ವಿಚಾರ ಇದೆಯಲ್ಲ, ಇದು ಪಾರದರ್ಶಕವಾಗಿ ನೋಡೋದಾದರೆ ತನಿಖೆ ನಡೀಬೇಕಾಗಿದೆ. ಬೇಲೂರಲ್ಲಿ ನಡೀಬೇಕು, ನಡೀಲಿ. ಅದ್ರ ಬಗ್ಗೆ ಯಾರು ತಪ್ಪಿತಸ್ಥರೋ ಅವ್ರಿಗೆ ಶಿಕ್ಷೆ ಆಗಲಿ. ಆದರೆ ಇತರ ತಾಲೂಕಲ್ಲೇನು 2016ನೇ ಇಸ್ವಿಯಿಂದ 2022ನೇ ಇಸ್ವಿವರೆಗೂ ಸಕಲೇಶ್ಪುರದ ತಗ್ಸಿ ಜಯಕುಮಾರ್ ಏನು ಮಾಡಲ್ವ ಹಂಗಾರೆ 53 57ನಲ್ಲಿ ತಗ್ಸಿ. ಅದನ್ನು ಬೇರೆ ಇನ್ನೆಲ್ಲ ತಾಲೂಕಲ್ಲಿ ಮಾಡಿರಲ್ಲ ಅದು ತಗ್ಸಿ. ಅದನ್ನು ಬಿಟ್ಬಿಟ್ಟು ಕೇವಲ ಒಂದೇ ತಾಲೂಕನ್ನು, ಒಂದೇ ರಾಜಕಾರಣಿಯನ್ನು, ಒಬ್ಬನೇ ನಿವೃತ್ತ ತಹಸೀಲ್ದಾರ್ನ ನೀವು ಟಾರ್ಗೆಟ್ ಮಾಡಿ ಕೆಲಸ ಮಾಡ್ತಾ ಇದ್ದೀರಾ ಅಂತಂದರೆ ಇದು ನಿಜಕ್ಕೂ ಕೂಡ ಈ ವ್ಯವಸ್ಥೆ ತಲೆ ತಗ್ಸ್ತಕ್ಕಂಥ ಕೆಲಸ. ಇದು ಇಡೀ ಒಂದು ವ್ಯವಸ್ಥೆ ಸೇರಿ ಮಾಡ್ತಕ್ಕಂಥ ಕೆಲಸ. ಇವರು 2,000 ಕೋಟಿ ಅಂತ ಹೇಳ್ತಾರೆ. 2,000 ಕೋಟಿ ಅಂತ ಏನು ಆ ಥರ ಏನಿರಲ್ಲ. ಯಾಕೆಂದರೆ ಪುರಸಭಾ ವ್ಯಾಪ್ತಿಗಳಿಗೆ ಕೊಟ್ಟರೊಂದು 2-3 ಮಂಜೂರಾಗಿರ್ಬೋದು ಬೈ ಮಿಸ್ ಆಗಿ. ಇನ್ನು ಹಳ್ಳಿಗಳಲ್ಲೂ ಕೂಡ ಕೆಲವಾಗಿರ್ತವೆ. ಅವಕ್ಕೆಲ್ಲ ನೀವು 2,000 ಕೋಟಿ ಮೌಲ್ಯ ನೀವು ಕಟ್ತೀರಾ ಅಂದ ತಕ್ಷಣವೇ ಎಲ್ಲರಿಗೂ ಉಬ್ಬೇರ್ಬಿಡುತ್ತೆ. ಓಹೋ ಸಿಕ್ಕಾಪಟ್ಟೆ ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡ್ಕೊಬಿಟ್ಟವ್ರೆ ಅಂತ. ಇಬ್ಬರು ಕೂಡ ಅವ್ರ ಜೀವನ ಶೈಲಿಯನ್ನು ಅವ್ರ ಮನೆಗೆ ಹೋಗಿ ಅವ್ರ ತೋಟದಲ್ಲಿ ಹೋಗಿ ಒಂದು ಮಾತಾಡ್ಸಿ ನೋಡಿ. ಲಿಂಗೇಶ್ ಅವರು ಇವಾಗಲೂ ಕಾಯಿ ಕೆಡುತ್ತಾ ಇರ್ತಾರೆ. ಮೋಹನ್ ಕುಮಾರ್ ಅವರು ಇವತ್ತು ಕೂಡ ಅವರು ಸಜ್ಜನ ರೀತಿಯಲ್ಲಿ ಬದುಕ್ತಾ ಇರ್ತಕ್ಕಂಥ ಮನುಷ್ಯರು. ಭಾಳ ನೋವಿಂದ ಈ ವಿಡಿಯೋ ಮಾಡ್ತಾ ಇದ್ದೀವಿ. ಯಾಕೆ ಅಂತಂದರೆ ನಾವು ಮೊದಲೇ ಹೇಳಿದಂತೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ಕಳ್ಳರು ಕಾಕರು ಎಲ್ಲಿ ಬೇಕಾದ್ರೂ ತಪ್ಪಿಸ್ಕೊಂಡ್ಬಿಡ್ಲಿ, ಆದರೆ ಅಮಾಯಕರು ಮಾತ್ರ ಸಿಗಾಕೊಂಡು ನರಳೋದಿದೆಯಲ್ಲ ಅದನ್ನು ಮಾತ್ರ ನೋಡೋಕ್ಕಾಗೋದಿಲ್ಲ. ಇದನ್ನು ನ್ಯಾಯಾಲಯ ಆಗಲಿ ಮತ್ತು ಅಲ್ಲಿಯ ಸಬಾರ್ಡಿನೇಟರ್ ಆಗಲಿ ಎಲ್ಲರೂ ಕೂಡ ಗಣನೆಗೆ ತಗೊಬೇಕಾಗತ್ತೆ. ಇವತ್ತು ಇಂದಿಗೂ ಕೂಡ ಈ ಪ್ರಪಂಚದಲ್ಲಿ ಒಂದಷ್ಟು ಮಾನವೀಯತೆಗೆ ಬೆಲೆ ಇದೆ, ಒಂದಷ್ಟು ಕಾಳಜಿಗೆ ಬೆಲೆ ಇದೆ. ನಾಳೆ ಇನ್ನೂ ಭವಿಷ್ಯ ಉಜ್ವಲವಾಗಿದೆ, ಒಂದಷ್ಟು ಭರವಸೆ ಇಡ್ಬೋದು ಭವಿಷ್ಯದ ಬಗ್ಗೆ ಅನ್ನಂಗಿದ್ರೆ ಈ ಕೇಸ್ ಇದೆಯಲ್ಲ ಬೇಲೂರು ಕೇಸ್ನ ಎಲ್ಲರೂ ಕೂಡ ಚರ್ಚೆ ಮಾಡೋಂಗಾಗಬೇಕು. ಯಾಕೆ ಚರ್ಚೆ ಮಾಡಬೇಕು? ಈ ನೆಲೆಗಟ್ಟಿನಲ್ಲಿ, ಮಾನವೀಯತೆಯ ನೆಲೆಗಟ್ಟಿನಲ್ಲಿ ಯಾರ್ಯಾರು ಹಿಂದೆ ಇದ್ರು, ಯಾರ್ಯಾರು ಮುಂದೆ ಇದ್ರು, ಎಷ್ಟು ತಪ್ಪು ಮಾಹಿತಿಗಳು ಹೋಗ್ತಾ ಇದ್ದಾವೆ, ಎಷ್ಟು ಸರಿಯಾದ ಮಾಹಿತಿ ಏನು ಆ್ಯಕ್ಚುಲಿ, ಇದನ್ನೆಲ್ಲ ನೋಡದೆ ಹೋದರೆ ನಾವು ಈ ಸಮಾಜದಲ್ಲಿ ಒಂದಷ್ಟು ಒಳ್ಳೆಯತನವನ್ನು ಕಾಪಾಡೋದ್ರಲ್ಲಿ ಸೋತಿದ್ದೀವಿ ಅಂತ ಅರ್ಥ.
ಒಳ್ಳೆತನ ಗೆಲ್ಲುತ್ತಾ ಸೋಲುತ್ತಾ ಅದನ್ನು ನಾವು ಕಾದು ನೋಡಬೇಕಾಗತ್ತೆ. ಧನ್ಯವಾದಗಳು. ಚೆಲುಗಿರಿ ಇದು ನಿಮ್ಮ ದನಿ.